ಗುರುಜಿ, ಇವತ್ತಿನ ಪ್ರಾರ್ಥನೆಯನ್ನು ಯಾವ ರೀತಿ ಸಲ್ಲಿಸಬೇಕಾಗುತ್ತೆ? ನೋಡಿ, ಇವತ್ತಿನ ದಿವಸ ಸ್ಕಂದ ಮಾತಾಡುವಂಥದ್ದು ಅಂದರೆ ತಾಯಿಯ ತೊಡೆಯ ಮೇಲೆ ಇದ್ದಂತಹ ಸ್ಕಂದನನ್ನು ಪ್ರಾರ್ಥನೆ ಮಾಡುವುದು. ಇಲ್ಲಿ ಸ್ಕಂದನ ಭಾಳ ಮುಖ್ಯವಾಗಿರುವಂಥದ್ದು. ಅದರಿಂದ ಸ್ಕಂದನಿಗೆ ಶಕ್ತಿಹಸ್ತಂ ವಿರೂಪಾಕ್ಷಂ ಶಿಖಿವಾಹಂ ಷಡಾನನಂ ದಾರುಣಂ ರಿಪುರೋಗಘ್ನಂ ಭಾವಯೇ ಕುಕ್ಕುಟ ಧ್ವಜಂ ಅಂತ ಹೇಳಲ್ಪಡ್ತದೆ. ಧ್ವಜದಲ್ಲಿ ಕುಕ್ಕುಟ ಯಾರು ಇರ್ತದೆಯೋ, ಮಯೂರ ವಾಹನವಾಗಿ ಯಾರು ಇರ್ತಾನೆಯೋ, ಕೈಯಲ್ಲಿ ಹಸ್ತವನ್ನು ಯಾರು ಹಿಡಿದಿರ್ತಾನೋ, ಅಲ್ಲ ಶಕ್ತಿಯಾಯುಧವನ್ನು ಯಾರು ಹಿಡಿದಿರ್ತಾನೋ ಅಂತಹ ವ್ಯಕ್ತಿಗೆ ಸುಬ್ರಹ್ಮಣ್ಯ ಅಂತ ಹೆಸರು, ಆ ಸ್ಕಂದ ಅಂತ ಹೆಸರು. ಆ ಸ್ಕಂದನ ಪ್ರಾರ್ಥನೆಯನ್ನು ಈ ಶ್ಲೋಕವನ್ನು ಪಠನ ಮಾಡೋದ್ರಿಂದ ತುಂಬ ವಿಶೇಷತೆ. ಮತ್ತೊಂದು ವಿಶೇಷ ಏನು ಅಂತಂದರೆ, ಇಲ್ಲಿ ದಾರುಣಂ ರಿಪುರೋಗಘ್ನಂ ಭಾವಯೇ ಕುಕ್ಕುಟಧ್ವಜಂ ಅಂತ ಹೇಳಿದಾನೆ. ರಿಪುರೋಗಘ್ನಂ ಅಂದರೆ ಶತ್ರುಗಳಿಂದ ಮಾಡಲ್ಪಟ್ಟಂತಹ ಏನಾದ್ರು ಆಭಿಚಾರಾದಿ ಕೃತ್ಯಗಳಿದ್ದರೆ, ಅಂದರೆ ಮಾಟಮಂತ್ರಾದಿಗಳು, ಅದರಲ್ಲಿ 6 ವಿಧಾನಗಳಿದ್ದಾವೆ ಅಂತ ಹೇಳಿದ್ದಾರೆ. ಆಕರ್ಷಣ, ಸ್ತಂಭನ, ಮೋಹನ, ಬಲಿಹರಣ, ಉಚ್ಚಾಟನ, ಮಾರಣ, ಈ ರೀತಿಯಲ್ಲಿ ಅಂತಹ ವಿಧಾನಗಳಿಂದ ಮಾಡಲ್ಪಟ್ಟಂಥ ಯಾವುದೇ ದೋಷಗಳಿದ್ದರೂ ಸಹಿತವಾಗಿ ಈ ಸ್ಕಂದ ಮಾತೆಯ ಪೂಜೆಯನ್ನು ಮಾಡೋದರಿಂದ ಪರಿಹಾರವಾಗ್ತದೆ. ಆಭಿಚಾರಾದಿ ದೋಷಗಳ ಪರಿಹಾರವಾಗುತ್ತೆ, ಶತ್ರುಗಳ ಉಪದ್ರವ ಕಡಿಮೆ ಆಗುತ್ತೆ. ಗಡಿ ಸಮಸ್ಯೆಗಳು ಯಾರು ಇದೆ ಹೇಳಾದರೆ, ಅಕ್ಕಪಕ್ಕದವರ ಸಮಸ್ಯೆ ಯಾರು ಇದೆ ಹೇಳಾದರೆ, ಗಡಿ ಸಮಸ್ಯೆಗಳು ಯಾರು ಇದೆ ಹೇಳಾದರೆ, ಮನೆಗೆ ಸಂಬಂಧಪಟ್ಟಾಗೆ ತೊಂದರೆಗಳು ಏನಾರು ಇದೆ ಹೇಳಾದರೆ ಅಂಥವರು ಸಹಿತವಾಗಿ ಸ್ಕಂದಮಾತೆಯ ಪೂಜೆಯನ್ನು ಮಾಡೋದ್ರಿಂದ ಖಂಡಿತವಾಗಿಯೂ ದೋಷ ಪರಿಹಾರವಾಗುತ್ತೆ. ಫಲಗಳು ಯಾವ ರೀತಿಯಾಗಿ ಸಿಗುತ್ತೆ? ಇದು ಈ ದೋಷ ಪರಿಹಾರ ಆದ ನಂತರದಲ್ಲಿ ಅವರ ಸಮಸ್ಯೆಗಳೆಲ್ಲವೂ ಪರಿಹಾರವಾಗಿ ಅನುಕೂಲ ಸ್ಥಿತಿ ಬರ್ತದೆ ಹೇಳುವಂಥದ್ದು. ಇನ್ನು ಕೋರ್ಟ್ ವ್ಯವಹಾರಗಳಿದ್ದರೂ ಸಹಿತವಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಇವತ್ತಿನ ದಿವಸ ಮಾಡೋದರಿಂದ ಅಥವಾ ಸ್ಕಂದಮಾತೆಯ ಆರಾಧನೆಯನ್ನು ಮಾಡೋದ್ರಿಂದ ಪರಿಹಾರವಾಗುತ್ತೆ. ಇನ್ನು ಪ್ರಾರ್ಥನಾ ವಿಶೇಷದಲ್ಲಿ ಸುಬ್ರಹ್ಮಣ್ಯನಿಗೆ ಮಾತ್ರ ಹೇಳಿದ್ದೇನೆ. ಆದರೆ ದೇವಿಗೆ ನಾವು ಪ್ರಾರ್ಥನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪುತ್ರಾಂದೇಹಿ ಧನಂದೇಹಿ ಸರ್ವಕಾಮ ಔಷಧೇಹಿ ಮೇ ರೂಪಂದೇಹಿ ಜಯಂದೇಹಿ ಯಶೋದೇಹಿ ದ್ವಿಷೋಜಹಿ ಈ ರೀತಿಯಲ್ಲಿ ಹೇಳಬೇಕಾಗ್ತದೆ. ಅಂದರೆ ಪುತ್ರಾಂದೇಹಿ, ಪುತ್ರನನ್ನು ಕೊಡು. ಯಾಕೆಂದರೆ ಅವನು ಪುತ್ರನ ತೊಡೆಯ ಮೇಲೆ ಇಟ್ಕೊಂಡಿದ್ದಾಳೆ. ಆ ಪುತ್ರನನ್ನು ಕೊಡಬೇಕು ಅಂತಲ್ಲ, ಅವನ ಸ್ವರೂಪವುಳ್ಳಂಥ ಪುತ್ರನ ಕೊಡು. ಪುತ್ರಾಂದೇಹಿ. ಧನಂದೇಹಿ, ಸಂಪತ್ತನ್ನು ಕೊಡು. ಸಂಪತ್ತಿಗೆ ಅಧಿದೇವತೆ ಸುಬ್ರಹ್ಮಣ್ಯ. ಸಂಪತ್ತನ್ನು ಕೊಡು. ಧನಂದೇಹಿ. ರೂಪಂದೇಹಿ ಧನಂದೇಹಿ. ಯಶೋದೇಹಿ, ಕೀರ್ತಿಯನ್ನು ಕೊಡು. ಯಶಸ್ಸು ಅಂದರೆ ಕೀರ್ತಿ. ಜೀವನದಲ್ಲಿ ಕೀರ್ತಿ ಭಾಳ ಮುಖ್ಯವಾಗಿರ್ತದೆ. ಆ ಕೀರ್ತಿಯನ್ನು ಕೊಡು. ದ್ವಿಷೋಜಹಿ, ಶತ್ರುಗಳನ್ನು ಗೆಲ್ಲುವಂತಹ ಶಕ್ತಿಯನ್ನು ಕೊಡು ಹೇಳುವಂಥದ್ದು. ಈ 4 ರೂಪವಾದಂತಹ ಪ್ರಾರ್ಥನೆಯನ್ನು ಅವಳಲ್ಲಿ ಭಿನ್ನವಿಸಬೇಕು. ನಾವು ಹೇಳಿದಾಗ ಖಂಡಿತವಾಗಿಯೂ ನೆರವೇರ್ತದೆ. ಗುರುಜಿ, ಶ್ರೀಚಕ್ರದ ಪ್ರತಿಷ್ಠಾಪನೆ ಮಾಡಿ ಅದನ್ನು ಪ್ರತಿದಿನವೂ ಕೂಡ ಈ 9 ದಿನಗಳೇನಿದೆ ಆಚರಣೆಯಲ್ಲಿ 9 ದಿನಗಳು ಕೂಡ ಅದನ್ನು ಪೂಜಿಸಬಹುದಾ ಅಥವಾ ಒಂದು ವಿಶೇಷ ದಿನ ಇದೆಯಾ, ಹೇಗೆ? ನೋಡಿ, ಈಗ ಶ್ರೀಚಕ್ರ ಅರ್ಚನೆಗೆ ಮನೆಯಲ್ಲಿ ಶ್ರೀಚಕ್ರವನ್ನು ಇಡಬಾರ್ದು. ಯಾಕೆಂದರೆ ಶ್ರೀಚಕ್ರಕ್ಕೆ ಮಡಿ ಮೈಲಿಗಳು ಜಾಸ್ತಿ. ಈ ಸಾಲಿಗ್ರಾಮಕ್ಕಾಗಲಿ ಶ್ರೀಚಕ್ರಕ್ಕಾಗಲಿ ಮಡಿ ಮೈಲಿಗಳು ಜಾಸ್ತಿ. ಈಗ ಗಂಡಸೇ ಆಗಿರಲಿ ಹೆಂಗಸೇ ಆಗಿರಲಿ ಶ್ರೀಚಕ್ರವನ್ನು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ತುಂಬ ಮಡಿಯಲ್ಲಿರಬೇಕಾಗುತ್ತೆ ಅಂತ. ಜಿತೇಂದ್ರಿಯನಾಗಿರಬೇಕು ಆಯಿತಾ. ನಿತ್ಯವೂ ಪೂಜೆ, ನವರಾತ್ರಿಗಳ ಕಾಲದಲ್ಲಿ 9 ದಿವಸವೂ ಸಹಿತವಾಗಿ ಜಿತೇಂದ್ರಿಯನಾಗಿರಬೇಕು. ಇಂದ್ರಿಯ ನಿಗ್ರಹ ಚೆನ್ನಾಗಿರಬೇಕು. ಮನಸ್ಸು ಸಮಾಧಾನವಾಗಿರಬೇಕು. ಗಂಡ ಹೆಂಡತಿ ದೂರ ಇರಬೇಕು. ಅಥವಾ ಊಟೋಪಚಾರದಲ್ಲೂ ಸಹಿತವಾಗಿ ನಿಯಮಬದ್ಧವಾಗಿರಬೇಕು. ಇವುಗಳನ್ನೆಲ್ಲ ಮಾಡಿಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡೋದು ತುಂಬ ಕಷ್ಟ. ಅದು ವಯಸ್ಕರಿಗೆ, ಬ್ರಹ್ಮಚಾರಿಗಳಿಗೆ, ಇಂಥವರಿಗಾದರೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಇನ್ನು ಗೃಹಸ್ಥರಿಗೆ ತುಂಬ ಕಷ್ಟವಾಗ್ತದೆ. ಹಿಂದೆಲ್ಲ ನಡ್ಸ್ಕೊಂಡು ಬಂದಿದ್ದರು, ಇನ್ನೆಲ್ಲ ತುಂಬ ಕಷ್ಟವಾಗ್ತದೆ ಮುಂದೆ ನಡ್ಸ್ಕೊಂಡು ಹೋಗುವಂಥದ್ದು. ಅಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ದಿವಸ ವಿಶೇಷವಾಗಿ ಪೂಜೆಯನ್ನು ಮಾಡ್ಬೋದು. ಶಾರದಾ ಸ್ಥಾಪನೆಯ ದಿವಸ ಅಥವಾ ನಮಗೆ ವಿಜಯದಶಮಿ ಅಂತ ಒಂದಿದೆ. ಎಲ್ಲ ಇದನ್ನು ವಿಜಯವಾಗಿ ನಾವು ನೋಡುವಂಥದ್ದು ವಿಜಯದಶಮಿ ದಿವಸ. ಆ ದಶಮಿ ದಿವಸ ವಿಶೇಷವಾಗಿ ಪೂಜೆ ಮಾಡ್ಬೋದು. ಆದರೆ ಈ ಮಠಗಳಲ್ಲಿ ಶ್ರೀಚಕ್ರ ಇದ್ದೇ ಇರುತ್ತೆ. ಸಾಧಾರಣವಾಗಿ ಶ್ರೀಚಕ್ರವನ್ನು ಇಟ್ಕೊಂಡಿರ್ತಾರೆ. ಅಂಥವರು ಮಾತ್ರ 9 ದಿವಸವೂ ಸಹಿತವಾಗಿ ಪೂಜೆಯನ್ನು ಮಾಡಲೇಬೇಕಾಗುತ್ತೆ. ಯಾಕೆಂದರೆ 9 ದಿವಸದಲ್ಲಿ 1 ದಿವಸ ಬಿಟ್ಟರೂ ಸಹಿತವಾಗಿ ಅದು ದೋಷವೇ. ಆದರೆ 9 ದಿವಸವೂ ಅವಳನ್ನು ಒಂದೊಂದು ರೀತಿಯಲ್ಲಿ ಅಲ್ಲಿ ಶ್ರೀಚಕ್ರದಲ್ಲಿ ನಾವು ನೋಡ್ತೇವೆ. ಹೀಗಾಗಿ 10 ಅಲ್ಲಿ ಬರುವಂಥದ್ದು ವಿಶೇಷವಾಗಿ 10 ಬಿಂದುಗಳು. ಆ ಬಿಂದುಗಳನ್ನು ಸಹಿತವಾಗಿ 10 ದಿವಸವರೆಗೆ ಪೂಜೆ ಮಾಡಬೇಕಾಗ್ತದೆ. ಅದನ್ನು ಮಾಡೋದ್ರಿಂದ ಶ್ರೀಚಕ್ರಾಂಕಿತವಾದಂತಹ ಹ್ರೀಂಕಾರಾಸನ ಸ್ವರೂಪಿಯಾದಂತಹ ಬಾಲ ತ್ರಿಪುರ ಸುಂದರಿ ಅನುಗ್ರಹವನ್ನು ಮಾಡ್ತಾಳೆ. ಗುರುಜಿ, ಸಾಕಷ್ಟು ಮಾಹಿತಿಯನ್ನು ಸ್ಕಂದಮಾತಾ ಮಹತ್ವದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ. ನಮಸ್ಕಾರಗಳು. ವೀಕ್ಷಕರೇ, ಸ್ಕಂದ ಮಾತೆಯ ಆರಾಧನೆಯಿಂದ ಮಕ್ಕಳ ಭಾಗ್ಯ ಕರುಣಿಸ್ತಾಳೆ ದೇವಿ ಅಂತ ಹೇಳಲಾಗುತ್ತೆ. ನವರಾತ್ರಿಯ ಸಂಭ್ರಮ ನಿಮ್ಮೆಲ್ಲರಲ್ಲೂ ಮನೆ ಮಾಡಿರಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.